ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೇವಲ ಒಂದು ಪಕ್ಷವಲ್ಲ, ಇದು ಒಂದು ಚಳುವಳಿ. ಮಹಾನ್ ನಾಯಕರ ತ್ಯಾಗಗಳಿಂದ ಬರೆಯಲ್ಪಟ್ಟ ಇತಿಹಾಸ. ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ಕಾಂಗ್ರೆಸ್. ಈ ರಾಷ್ಟ್ರದ ಅಡಿಪಾಯ ನಿರ್ಮಿಸಿದ್ದು ಕೂಡ ಕಾಂಗ್ರೆಸ್. ಭಾರತಕ್ಕೆ ಅತ್ಯಂತ ಪರಿವರ್ತನಕಾರಿ ನಾಯಕರನ್ನು ನೀಡಿದ್ದು ಕೂಡ ಕಾಂಗ್ರೆಸ್ನೇ. ಶ್ರೀ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಸಾವಿರಾರು ಕಿಲೋಮೀಟರ್ಗಳನ್ನು ನಡೆದರು. ಅಧಿಕಾರಕ್ಕಾಗಿ ಅಲ್ಲ, ಆದರೆ ಐಕ್ಯತೆ ಮತ್ತು ಸತ್ಯಕ್ಕಾಗಿ. ರಾಹುಲ್ ಗಾಂಧಿ ಅವರದಷ್ಟು ದ್ವೇಷದ ರಾಜಕಾರಣ, ಅವರದ್ದು ಪ್ರೀತಿಯ ರಾಜಕಾರಣ. ಯಾವತ್ತೂ ಕೂಡ ಪ್ರೀತಿ ಹಂಚುವಂತ ಕೆಲಸವನ್ನ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ. ಈ ಸಂದೇಶವನ್ನ ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಗೂ ತೆಗೆದುಕೊಂಡು ಹೋಗುವ ಕೆಲಸವನ್ನ ನಮ್ಮ ಯುವ ಕಾಂಗ್ರೆಸ್ ಮಾಡುತ್ತೆ. ಅಂದ್ರೆ ಪ್ರೀತಿ ಹಂಚುವ ಕೆಲಸವನ್ನ ಪ್ರತಿ ಜಿಲ್ಲೆ, ತಾಲೂಕು, ಬ್ಲಾಕ್ ಮಟ್ಟಕ್ಕೂ, ಹಳ್ಳಿ ಮಟ್ಟಕ್ಕೂ ಕಾರ್ಯಕರ್ತನ ಕರೆದೊಯ್ಯುವ ಕೆಲಸವನ್ನ ನಮ್ಮ ಯುವ ಕಾಂಗ್ರೆಸ್ ಮಾಡುತ್ತೆ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕರ್ನಾಟಕವು ನಿಜವಾದ ಜನಪರ ಆಡಳಿತ ಹೇಗಿರುತ್ತೆ ಎಂಬುದನ್ನು ತೋರಿಸಿದೆ. ನಮ್ಮ ಮಾನ್ಯ ಗುರುಗಳು, ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರತಿಯೊಂದು ಸವಾಲಿನಲ್ಲೂ ದೃಢವಾಗಿ ನಿಂತಿರುವ ನಾಯಕ. ನಮ್ಮ ಪಕ್ಷ, ನಮ್ಮ ಮೌಲ್ಯಗಳು, ನಮ್ಮ ಜನರನ್ನು ರಕ್ಷಿಸುತ್ತಿದ್ದಾರೆ. ಅವರ ಸ್ಥಿರತೆ, ಅವರ ದೃಷ್ಟಿಕೋನ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವರ ಅಚಲ ನಿಷ್ಠೆ ಕರ್ನಾಟಕದ ಪ್ರತಿಯೊಬ್ಬ ಕಾರ್ಯಕರ್ತನು, ಪ್ರತಿಯೊಬ್ಬ ನಾಯಕನು, ನಮ್ಮ ಪ್ರತಿಯೊಬ್ಬ ಯುವಕನಿಗೆ ಅವರ ಸ್ಫೂರ್ತಿ. ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳುವಂತೆ ನಿಷ್ಠೆ ಮತ್ತು ಕಠಿಣ ಪರಿಶ್ರಮ ಯಾವಾಗಲೂ ಫಲ ನೀಡುತ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಯುವ ಕಾಂಗ್ರೆಸ್ನ ಎಲ್ಲ ನಾಯಕರು. ನಮ್ಮ ಮುಂದಿನ ಹೋರಾಟಕ್ಕೆ ಯುವ ಕಾಂಗ್ರೆಸ್ ಸೇವೆಯ ಬೆಂಬಲ, ಒಗ್ಗಟ್ಟು, ಕಾಂಗ್ರೆಸ್ ಪಕ್ಷದ ಸಮಸ್ತ ನಾಯಕರ ಆಶೀರ್ವಾದ ನಮಗೆ ಬೇಕಿದೆ. ಇಷ್ಟು ಸಿಕ್ಕರೆ ನನ್ನ ಸಮಸ್ತವನ್ನು ಪಣಕ್ಕಿಟ್ಟು ಕುವೆಂಪುರವರು ಹೇಳಿರುವ ಕವಿವಾಣಿಯಾಗೆ ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರ ಕಾಣ, ಶಕ್ತಿ ಕಾಣ, ತಾಯಿ ಕಾಣ, ದೇವಿ ಕಾಣ, ಬೆಂಕಿ ಕಾಣ, ಸಿಡಿಲು ಕಾಣ ಅನ್ನೋದನ್ನ ಕರ್ನಾಟಕದ ಈ ಯುವ ಪಡೆಗೆ ಪಡೆಯೊಟ್ಟಿಗೆ ಸಾಬೀತು ಮಾಡಿ ಖಂಡಿತ ತೋರಿಸುತ್ತೇನೆ.